ತುಂಬಾ ಕ್ಯೂಟ್ ಆಗಿದ್ದೀರಾ. ಫುಲ್ ಅಲ್ಲ ಚಡ್ಡಿ ಹಾಕೋನ್ ಪಳ 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 ಅಂತ ಹೊಡಿತಾ ಇದೆ. ಫುಲ್ ತಂಡಿ ತಂಡಿ ವಾಟ್ರು. ಸನ್ಸೆಟ್ ಆಗ್ತಾ ಇದೆ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬೆಳಗ್ಗೆನೆ 6 ಗಂಟೆಗೆ ಎದ್ಬಿಟ್ಟು ಈಗ ಸ್ನಾನ ಮಾಡಬೇಕು. ಸೊ ಅದಕ್ಕೆ ಸೌದೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಸೂಪರು. ಅದು ಕೆಟ್ಟದಾಗೆ ಕಾಣಿಸ್ತಾ ಇದೆ. ನಿಮ್ಮ ಕಣ್ಣಿಗೆಲ್ಲ ಕೆಟ್ಟದಾಗಿ ಕಾಣಿಸೋದು. ಇಳಿಸು ಭಾಷೆ ರಾಗದಲ್ಲಿ ಕೊನೆ ಬೀದಿಯಲ್ಲಿ. ಎಲೆ ಕೊಡಪ್ಪ. ಕಾಡು ಮನುಷ್ಯ ತರ ಇದ್ದೀರಾ. ಇನ್ನೊಂದ್ ಸ್ವಲ್ಪ ಊದಿ. ಇಷ್ಟಕ್ಕೆ ಸುಸ್ತಾದ್ರೆ ಹೆಂಗೆ? ಅದೆಲ್ಲ ಟೆಕ್ನಿಕ್. ಸಾರಿ, ಎಂತದ್ರಲ್ಲಿ ಕಳ್ಸಿದ್ರಲ್ಲ ಬಂದಿದ್ನ. ಇದೇ ಬಿಡಿ ಅಲ್ಲಿ ಕೆಂಡ ಇದೆ. ಶಿವನೇ ಶಂಭುಲಿಂಗ. ಬಿಸಿ ಬಿಸಿ ಚಾಯ್, ಬಿಸಿ ಬಿಸಿ ಕಾಫಿ. ಗೈಸ್, ಫ್ರೆಶಪ್ ಎಲ್ಲ ಆಯ್ತು. ಇವಾಗ 9:15 ಬಸ್ ಇದೆಯಂತೆ ಇಲ್ಲಿಂದ. ಇಲ್ಲಿ ಬಸ್ ಬರ್ತಂತೆ ಆಗತ್ತೂರ್ಗೆ ಪ್ರಯಾಣ ಇಲ್ಲಿಂದ. ಅವಾಗ ಹಿಂದಿನ ಕಾಲದಲ್ಲಿ ಗ್ರಾಮೀಣದವ್ರು ಏನೇನು ಆಟ ಆಡ್ತಿದ್ರು ಎಲ್ಲ ಆಟಗಳು ಅವೆ. ಇವಾಗ ಮಕ್ಕಳಿಗೆ ಆಲ್ಮೋಸ್ಟ್ ಏನು ಗೊತ್ತೇ ಇಲ್ಲ. ಯಾವ ಆಟ ಆಡ್ತಾರೆ ಮತ್ತೆ ಇಲ್ಲಿರೋ ಮಕ್ಳು ಇವಾಗ? ಇವಾಗ ಏನ್ ಆಟ ಆಡ್ತವೆ? ಇವಾಗ ಕ್ರಿಕೆಟ್ ಆಡ್ತವೆ, ವಾಲಿಬಾಲ್ ಆಟ ಆಡ್ತವೆ, ಟೈಮಲ್ಲಿ ಗುಗ್ರಿ ಆಟ ಆಡ್ತಾ ಇರ್ತವೆ. ಗೋಲಿ ಎಲ್ಲ ಆಡಲ್ಲ ಇವಾಗಿಲ್ಲ. ಗೋಲಿ ಎಲ್ಲ ಇಲ್ಲ. ಗೋಲಿ ಎಲ್ಲ ಆಡಲ್ಲ. ನಾವ್ ಆಟ ಆಡ್ತಿದ್ವಿ ಗೋಲಿ. H2O ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿರೋದು. ಮೂವಿ ಫುಲ್ ಇಲ್ಲೇನೆ. H2O ಮೂವಿ ಫುಲ್ ಇಲ್ಲೇ. ಬೆಟ್ಟ ಗುಡ್ಡ ತಾನೆ. ಹೌದೌದು. ಬಂಧನ ಮೂವಿ ಫುಲ್ ಇಲ್ಲೇನೆ. ಬಂಧನ ಹೊಸದ್ ಬಂಧನ ಹಳೇದು. ಹಾ 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 ಹಾ. ಒಂದು ಹಾಸ್ಪಿಟಲ್ ತಗೊಂಡವ್ರೆ ಮತ್ತೆ ಇದೆ. ಕರೆಕ್ಟ್. ಇನ್ ಯಾವ್ದು ಇಲ್ಲ ಮೂವಿಲಿ. ಬಂಧನ ಫಿಲಮ್ ಶೂಟಿಂಗ್ ಇಲ್ಲೇ ಆಗಿರೋದು. ಹಳೇ ಫಿಲಮ್ ವಿಷ್ಣುವರ್ಧನ್. ಬಸ್ ಬಂತು. ಗಂಡು ಗಂಡು ಬಸ್ ಹತ್ತಲ್ವಾ? ಎಲ್ಗೋಬೇಕು? ಬಾಯ್. ಸೂಪರ್. ನಾವು ಬಂದಿದ್ದೀವಿ ಆಗತ್ತೂರು ಶಾಲೆಗೆ. ಇವತ್ತಿನ ಔಟ್ಫಿಟ್ಟು ಈ ಥರ ಇದೆ ನಮ್ಮದು. ತಕ್ಷಣ ಬಿಸಿ ಬಿಸಿ ಟಿಫನ್ ರೆಡಿ. ಆಲ್ರೆಡಿ ಎಲ್ಲ ಬಂದಿದ್ದಾರೆ ಟೀಚರ್ಸು. ಯಾವುದೇ ಗ್ರಾಮಕ್ಕೆ ಹೋದ್ರೆ ನಮ್ಮ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಚಿಕ್ಕ ಸಮಯದಲ್ಲಿ ಚಿಕ್ಕ ಅವಧಿಯಲ್ಲಿ ನಮ್ಮ ಕೈಲಾದ ಸೇವೆ ವರ್ಷ ಪೂರ್ತಿ ನಾವು ತಿಂಗಳ ಒಂದಿನ ಬರಕ್ಕೆ 108 ತಾಪತ್ರೆ. ಈಗ ಇವ್ರು ಬಂದಿರೋದು ಹೆಂಗೆ ಗೊತ್ತಾ? ಎಲ್ಲ ಓದ್ಸಕ್ ಬಂದಾರೆ. ದಯವಿಟ್ಟು ಓದಿಸಿ ಮಕ್ಕಳು. ಬೆಕ್ಕೆ ಬೆಕ್ಕೆ ಓ ಕರಿ ಬೆಕ್ಕೆ ಭವಾನಿ ಶಂಕರಿ ಪಾಲಯ ಮಾಂ. ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ. ಅಂಬ ಪರಮೇಶ ನನ್ನ ಪ್ರಿಯ ಗೆಳತಿ. ಯಾತಗೆ ಮರದೊಳಗೆ ಕುಳಿತಿ. ಆಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಈ ಶ್ಲೋಕ ಇದೆಲ್ಲ ನೋಡಿದ್ರೆ ಒಂದು ಸಂಸ್ಕೃತಿ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇದು ಒಂದು ಒಳ್ಳೆಯದು. ಇವತ್ತಿನ ಮಕ್ಕಳಿಗೆ ಅವಶ್ಯಕವಾಗಿ ಬೇಕು. ಇವಾಗ ಹಾಡಿನ ಚಟುವಟಿಕೆ ಕೆಲವೊಂದು ಚಟುವಟಿಕೆಗಳೆಲ್ಲ ಮುಗೀತು. ಸೊ ಟೀ ಬ್ರೇಕ್ ಕೊಟ್ಟಿದ್ದಾರೆ. ನೆಕ್ಸ್ಟು ಮತ್ತೆ ಯಾವ ಚಟುವಟಿಕೆ ಇದೆ ಅಂತ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಬಂದಾಗೆಲ್ಲ ಇದೆಲ್ಲ ಮಾಡ್ಬೇಕಾ? ಜಯ ಆಂಜನೇಯ. ಮೇಲೆ ಏಕಂ ದ್ವೇ ಭಾರತ್ ಮಾತಾ ಕಿ ಜೈ. ಹಂಗೆ ಹೊಡಿ. ನೀ ಹೇಳ್ಕೊಡು.
ನೋಡಿ ಹಿಂಗ ಒಂದು ಒಂದು ಎರಡನೇ ಗುರಿ ಹಿಂಗೆ ಕುಪ್ಳಿಸೋದು ಕೊಡ್ಸಿ ಹಿಂಗೆ ಕುಂತ್ಕೊಳ್ಳೋದು ನಾವು ಹಿಂಗ ಆಮೇಲೆ ಹಿಂಗ ಇದು 3 ಗುರಿ ತಲುಪಬೇಕು. ಸ್ಟಾರ್ಟ್ ಮಾಡ್ಬೋದು ನಗು ಆಗಂಗಿಲ್ಲ ಬಾದು ಮಾಡ್ಸಿಕ ತುಂಬಾ ಕ್ಯೂಟ್ ಆಗಿದ್ದೀರಾ. ಎತ್ತು ಕೊಂಬು ಎತ್ತು ಕೊಂಬು ಆನೆ ಕೊಂಬು ಜಿಂಕೆ ಕೊಂಬು ಇಲ್ಲಿ ಕೊಂಬು. ಆಟ ಈಗ ನೀವು 2 ನೃತ್ಯ ಮಾಡ್ತಿದ್ದೀರಿ, ಅದ್ರು ಮಾಡ್ಬೇಕು, ಇವ್ರು ಹೊಸದಾಗಿ 2 ಮಾಡ್ಬೇಕು. ಈ 4 ಸೇರ್ಕೊಂಡು ಹಾರ ಇವ್ರು ಮಾಡ್ಬೇಕು. ನೀವು ಅದ್ನು ಮಾಡ್ಬೇಕು, ನೀವೊಂದು ಮಾಡ್ಬೇಕು. ನೀವು ಎಷ್ಟು ಮಾಡ್ಬೇಕು? ಈಗ 4 ಮಾಡ್ಬೇಕು. ಇಲ್ಲಿಂದ ಬರ್ಬೇಕು, ನಮ್ ನೋಡ್ಕೊಂಡು ನೆನ್ಪು ಬರುತ್ತೆ ನಿಮ್ಗೆ. ಸಲ ಸಂಜೆ ಒಂದ್ಸಲ ಮಾಡಿದ್ರೆ ಮುಜ್ಜೆಲ್ಲ ಕರ್ಗೋಗ್ಬಿಡುತ್ತೆ. ನಾಟಿ ಹಸುವಿನ ನೋಟ ಚಂದ, ಮನೆಯಲ್ಲಿದ್ದರೆ ಕೈತೋಟ, ಖುಷಿ ಖುಷಿಯಿಂದ ನಮ್ಮಯ ನಾಡನ್ನು ಸುತ್ತೋಣ. ಚಿಕಬುಕು ಚಿಕಬುಕು ರೈಲು ಬಂತು, ಒಟ್ಟಿಗೆ 1 2 3 4. ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮದ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಹೊಟ್ಟೆ ತುಂಬ ಊಟ ಆಯಿತು, ಪ್ರಾರ್ಥನೆ ಆಯಿತು, ಎಲ್ಲ ಆಯಿತು, ಶ್ಲೋಕಗಳು ಎಲ್ಲ ಹೇಳಿ ಮುಗಿಸಿ ಆಮೇಲೆ ನೆಕ್ಸ್ಟು ನಾವು ರೂಮ್ಗೆ ಹೋಗ್ತೀವಿ ಅಂತ ಅನಿಸುತ್ತೆ. ನೋಡಿ ಗೈಸ್, ಇಲ್ಲಿ ನೋ ಎಂಟ್ರಿ ವಿತೌಟ್ ಪರ್ಮಿಷನ್. ಅಣೆಕಟ್ಟೆಯ ಮೇಲೆ ಪ್ರವಾಸಿಗಳು ಸಾರ್ವಜನಿಕ ಪ್ರವೇಶ ನಿಷೇಧಿಸಿದೆ. ಅಣೆಕಟ್ಟೆಯ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ ಕಡ್ಡಾಯ ನಿಷೇಧಿಸಿದೆ. ಕಬಿನಿ ಡ್ಯಾಮ್. ಈಗ ನಾವು ನಮ್ಮ ರೂಮ್ನ ರೀಚ್ ಆಗಿದ್ದೀವಿ. ಇವತ್ತು ಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಖುಷಿಯಾಯಿತು. ಅಲ್ಲಿನ ಕಾರ್ಯಕ್ರಮ, ಆಟಗಳಾಗಲಿ, ಆಮೇಲೆ ಅವರು ಮಾತಾಡಿದ್ದು, ಆಮೇಲೆ ಮತ್ತು ಹಾಡುಗಳನ್ನ ಹಾಡಿದ್ದು, ಮತ್ತು ಎಲ್ಲ ಪ್ರತಿಯೊಂದು ತುಂಬ ತುಂಬ ಖುಷಿಯಾಯಿತು. ನಾನು ಮುಂಚೆ ಅಂದ್ಕೊಂಡಿದ್ದೆ ಗ್ರಾಮ ವಿಕಾಸ ಹೇಗಿರುತ್ತೋ, ಏನು ಕತೆನೋ, ಆಗಿರುತ್ತೋ ಇಲ್ವೋ, ಕೆಲಸ ಮಾಡಿಸ್ಕೋತಾರನೋ ಆ ಥರ ಎಲ್ಲ ಅಂದ್ಕೊಬಿಟ್ಟಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಡಿಫ್ರೆಂಟ್ ವೈಬು, ತುಂಬ ಖುಷಿಯಾಯಿತು. ಈ ಹಳ್ಳಿ ವಾತಾವರಣದಿಂದ ಹಿಡಿದು ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿ ಅವರು ನಮ್ಮನ್ನ ಟೇಕ್ ಕೇರ್ ಮಾಡೋಂಥದ್ದಾಗಲಿ, ಆಮೇಲೆ ಊಟದಿಂದ ಹಿಡಿದು ಪ್ರತಿಯೊಂದು ಉಪಚಾರ, ಆಮೇಲೆ ಇವರು ನಮ್ಮನ್ನು ತುಂಬ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಒಟ್ಟಲ್ಲಿ ಓವರಾಲ್ ಹೇಳ್ಬೇಕಂದ್ರೆ ತುಂಬ ಖುಷಿಯಾಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಇವತ್ತು ಬಿಟ್ಟು ನಾಳೆ ಒಂದಿನ ಇದೆ, ನಾಳೆ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ, ಅದು ಗೊತ್ತಿಲ್ಲ, ನೋಡಬೇಕು. ಇನ್ನು 1 ಅವರ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ 1 ಅವರ್ ರೆಸ್ಟ್ ಮಾಡಿಕೊಂಡು ಮತ್ತೆ 6 ಗಂಟೆಗೆ ಎಲ್ಲೋ ಹೋಗ್ಬೇಕನ್ಸುತ್ತೆ, ಗೊತ್ತಿಲ್ಲ. ಇಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ ನಾವು, ಮತ್ತು ಇಲ್ಲೇ ನಿಯರ್ ಬೈ ಬ್ಯಾಕ್ ವಾಟರ್ ಇದೆ ಅಂತಂದರು. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಒಳಗೆ ಹೋಗಿದೆ ಸೊ ಅಲ್ಲಿ ಈಜಾಡ್ಬೋದು ಅಂತ ಹೇಳಿದ್ರು. ಯಾವ್ದನ್ನ ತೋರಿಸ್ದೆ, ಹಿಂಗೆ ತೋರಿಸ್ದೆ ಏಯ್ ಕಟ್ ಮಾಡ್ಬೋದಾ? ಆದ್ರೂ ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ನ ಇಂಪಾರ್ಟೆಂಟ್ ಇರೋ ಟೈಮಲ್ಲಿ ಈ ತರ ಅದು ಕಷ್ಟ. ಎಷ್ಟೊಂದು ಸರಿ ಮಾಡಿಲ್ವಾ, ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ನಾನು ಆ ಕ್ಲಿಪ್ನ. ಇಲ್ಲಿ ಆದರೂ ಸ್ವಲ್ಪ ಚಿರತೆಗಳ ಕಾಟ ಜಾಸ್ತಿ ಅಂತೆ, ಆಮೇಲೆ ಆನೆಗಳ ಕಾಟ ಜಾಸ್ತಿ ಅಂತೆ. ಇಷ್ಟದಲ್ಲೆಲ್ಲ ಬರಲ್ಲಂತೆ.
ರಾತ್ರಿ ಟೈಮು ಅದು ಕಾಡಿಂದ ಈಚೆ ಬರುತ್ತಂತೆ. ಅವಾಗ ಅಲ್ಲ, ಕಾಡಿಂದ ಈಚೆ ಬಂದು ನೀರು ಕುಡಿಯೋಕ್ಕೆ ಬರುತ್ತಂತೆ. ಸೊ ಆ ಟೈಮಲ್ಲಿ ನೀರು ಕುಡಿಬೇಕಾದ್ರೆ ಅದು ನಾವು ಯಾರಾದರೂ ಮನುಷ್ಯರನ್ನ ಯಾರಾದರೂ ಕಂಡ್ರೆ ಅದು ಭಯ ಪಡುತ್ತಂತೆ. ಈಗ ನನಗೇನೋ ಮಾಡಿಬಿಡ್ತಾರೆ ಅನ್ನೋ ಭಯಕ್ಕೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಂತೆ, ಮನುಷ್ಯರ ಮೇಲೆ. ಯಾವ್ದು ಚಿರತೆ ಬರತ್ತಲ್ಲ ಅಲ್ವಾ? ಅವ್ರಂದ್ರು ಪಾಪ ಏನು ಭಯ ಬೀಳೋದು, ಏನು ಭಯ ಬೀಳ್ಬಿಡಿ ಅಂತ. ಇವಾಗ ಜಸ್ಟ್ ಫೋನ್ ಕಾಲಲ್ಲಿ ಮಾತಾಡಿದೆ. ಅವ್ರಂದ್ರು ಹೋಗಿ ಆಡಿ ಚೆನ್ನಾಗಿರುತ್ತೆ, ಸನ್ಸೆಟ್ಟು ಸಖತ್ತಾಗಿದೆ ಇಲ್ಲಿ ಅಂತೆಲ್ಲ ಹೇಳಿದ್ರು. ಬಂದ್ರೆ ಓಡೋಗ್ತೇವೆ ನಾನು ಬಿಟ್ಟು. ಎಲ್ಲಿ ಹೋಗಲ್ಲ, ಬಾ ಬಾ ಆಡ್ತೀನಾ? ಎಲ್ಲಿ ಬಾ, ಮುಂದೆ ಒಂದು ಬಾ ಒಂಚೂರು. ಗೈಸ್ ನೋಡಿದ್ರಾ ಹೆಂಗಿದೆ ಪ್ಲೇಸು? ನನ್ನ ಫೇಸ್ ಮಾತ್ರ ಗ್ಲೋನೆಸ್ ನೋಡಿ, ಇನ್ನು ಪಳ 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 ಅಂತ ಹೊಡಿತಾ ಇದೆ. ವಾವ್ ಮ್ಯಾಮ್, ಗ್ರಾಮ ವಿಕಾಸಕ್ಕೆ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ವಿ ಮ್ಯಾಮ್, ಸೀರಿಯಸ್ ಆಗಿ. ಹ್ಞೂ ಅನ್ನೋ, ಅದೇ ಗೊತ್ತಾಯ್ತು. ಈ ಸನ್ಸೆಟ್ ಮಾತ್ರ ಹೆಂಗೆ ಕಾಣಿಸುತ್ತೆ, ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಹಂಗೆ ಚಾರ್ಜ್ ಬೇರೆ ಇಲ್ಲ ಕಾಣೋದ್ರಲ್ಲಿ ಮಾಡೋಣ. ಹೂ ನೋಡಿ ಗೈಸ್, ವಾವ್ 10 ವ್ಯೂ ಕ್ರೇಜಿ. ಹಿಂಗೆ ಟ್ಯಾಪ್ ಮಾಡಿ ಹಿಂಗೆ ಡೌನ್ ಮಾಡಿದ್ರೆ ಸಕ್ಕತ್ತಾಗಿದೆ ಮ್ಯಾಮ್ ಫೋಟೋಗ್ರಫಿಗೆಲ್ಲ ಇಲ್ಲಿ ಜಾಗ. ನಾನು ಕಪ್ಪಗೆ ಬರ್ತಾ ಇರ್ತೀನಿ ಇವಾಗ ಪಕ್ಕ. ನದಿಲಿ ಸ್ನಾನ ಮಾಡೋಣ ಅಂತ ನದಿಯೊಳಗೆ ಇಳಿತಾ ಇದ್ದೀವಿ. ಅಣ್ಣ ಫುಲ್ಲು ನೇಕೆಡಲ್ಲಿ ಮಾಡ್ತಾವನೆ, ಚಡ್ಡಿ ಹಾಕ್ಕೊಂಡು. ಫುಲ್ ಅಲ್ಲ, ಚಡ್ಡಿ ಹಾಕೋನೆ. ಮಜಾ ಇರ್ತದೆ ಇವಾಗ. ಸೊ ಗೈಸ್ ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ, ಕಾಣಿಸ್ತಿದೆ. ಓಕೆ ಓಕೆ, ಇವಾಗ ಸ್ವಿಮ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡು ಸೂರ್ಯ ಸನ್ಸೆಟ್ ಆಗ್ತದೆ, ಕಪ್ಪಾಗುತ್ತೆ ನೋಡು ಗೈಸ್. ಓಕೆನಾ ಆ್ಯಂಗಲ್ಲು? ಸೂಪರ್ ಗೈಸ್, ಕಮ್ ಲೆಟ್ಸ್ ಗೋ. ನೀವು ಬನ್ನಿರಿ ನನ್ನ ಜೊತೆಗೆ. ಶಂಕು ಇದೆ ಇಲ್ಲಿ ನೋಡಿ, ಶಂಕು. ಎಷ್ಟು ಕಲ್ಲುಗಳಿದೆ, ಹೆಂಗೋ ಹೇಳಿದೆ. ಮಾಮ್ ರೈಟಿಗೆ ತಿರ್ಗ್ಬಿಟ್ಟು ಸೂರ್ಯ ಇದ್ ಮಾಡ್ತಾರಲ್ಲ, ಆ ಥರ ಮಾಡು, ಸಕ್ಕತ್ತಾಗಿದೆ. ಏ ದಿನಕರ ಕೆಳಗೆ ಬಾ, ನಂಬರ್ ಗೋದೆ ವಸತಿ ಹೀಗೆಯೋಣ ಪ್ರಚೋದಯ ಅದು. ಮುಳುಗ್ಬಿಟ್ಟೆ ಗೈಸ್. ಚೆನ್ನಾಗಿದೆ ಗೈಸ್, ಫುಲ್ ಥಂಡಿ ವಾಟ್ರು. ಸ್ಕ್ಯೂಬಾ ಡೈವರು ನೋಡ್ರಿ, ದೊಡ್ಡ ಕಪಿಲಾ ನದಿಲಿ ಅಲ್ಲ ಮ್ಯಾಮ್, ನನಗೆ ಈಜಾಡ್ತವನೆ. ಈ ನೀರು ನದಿ ಅಂತ ನೆನಪಾಗದೆ ಫಸ್ಟು ಅನಿಲ್ ಉದಯ್ ನೆನಪಾಗುತ್ತೆ ನಮ್ಮ. ಅದಕ್ಕೆ ಒಂಥರ ಭಯ ನನಗೆ. ಇದರಲ್ಲಿ ಜಂಪ್ ಮಾಡಿದ್ದು ಅದು ಸೀನು. ಅವ್ರಿಗೆ ಈಜೆ ಬರಲ್ಲ ಅಂತ ಹೋಗೋರು ಮಾಮ. ಆ ಮೊಮೆಂಟಲ್ಲಿ ಎಷ್ಟು ಜನ ಬಂದ್ರೂ ಹಂಗೆ ಆಗುತ್ತೆ. ಅಪ್ಪ ನೀನು ಅಲ್ಲಿಂದ ಇಲ್ಲಿವರೆಗೂ ಬರ್ತೀಯಾ ಈಜೋಡ್ಕೊಂಡೆ? ಎಲ್ಲಿಂದ? ಅಷ್ಟು ದೂರದಿಂದ ಬರ್ಬೋದು ಮ್ಯಾಮ್. 1 ಕಿಲೋಮೀಟರ್ ಈಜ್ ಬರ್ತಂದ್ರೆ ಬರ್ಬೋದು. 1 ಕಿಲೋಮೀಟರ್ ಕಷ್ಟ. ಎಷ್ಟು ಅಂತ ಎತ್ತಿ ಉಳಿಸ್ತಾವದ್ಯಾ? ಆದರೆ ನಿಂಗೆ ಸ್ಕಿಲ್ಸ್ ಗೊತ್ತಿದ್ರೆ ಈಜಾಡ್ಬೋದು. ಮಾಮ್ ಹೋಗ್ತಾ ಆಳ ಇದೆಯೋ? ಹಂಗೆ ಹೆವಿ ಆಳ ಇದೆ ನೋಡಿ ಇಲ್ಲಿ. ಅಷ್ಟ ಇನ್ನು ಮುಂದೆ ಇಲ್ಲಿವರೆಗೂ ಬರ್ತದೇನೋ. ಬರುತ್ತೆ. ಇಷ್ಟರಲ್ಲಿ ಆಡು, ಇಷ್ಟರಲ್ಲಿ ಆಡು. ಗೈಸ್ ಫೈನಲಿ ಸನ್ಸೆಟ್ ಆಗ್ತಾ ಇದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಗೈಸ್. ಸೂರ್ಯ ಹೋಗ್ಬಿಟ್ಟ. ಬಾಯ್ ಸೂರ್ಯ, ಮೀಟ್ ಯು ಟುಮಾರೋ ಮಾರ್ನಿಂಗ್. ಬಾಯ್. ಸೂರ್ಯ ಹೋದ, ಚಂದ್ರ ಬತ್ತನೀಗ. ಚಂದ್ರ ಇಲ್ಲಿ 6:30-7 ಗಂಟೆ ಸಮಯದಲ್ಲಿ ಆನೆಗಳು, ಚಿರತೆಗಳೆಲ್ಲ ಬರುತ್ತಂತೆ ಇಷ್ಟೊತ್ತಲ್ಲಿ. ಅದಕ್ಕೆ ಬೇಗ ಬಂದ್ಬಿಡಿ ಅಂತ ಫೋನ್ ಮಾಡಿ ಕರೀತಾಯಿದ್ರು. 6:30, 7 ಅಂತ ಆಗಿಬಿಟ್ರೆ ಅಂದರೆ ಅದೇ ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಚೆನ್ನಾಗಿತ್ತು ಅಲ್ಲೇ, ನಾನು ಇನ್ನೂ ಮುಂದೆ ಹೋಗೋಣ ಅಂದರೆ ಬರಲಿಲ್ಲ ನೀನು. ಯಾರಣ್ಣ ಗೊತ್ತಿರೋರಣ್ಣ ಇದ್ದಿದ್ರೆ ಅವ್ರ ಜೊತೆ ಆಟ ಆಡ್ಬೋದಿತ್ತು. ಆದರೂ ನನಗೆ ಈ ಸರಿ ಏನು ಭಯ ಅನಿಸ್ಲಿಲ್ಲ. ನಾನು ಇದ್ನಲ್ಲ, ಅದಕ್ಕೆ ನಿಂಗೆ ಭಯ ಅನಿಸಿಲ್ಲ. ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ನಾವು ಇನ್ನೂ ಸಿಕ್ಕಾಬಡೆ ಲೇಟ್ ಮಾಡ್ತಾಯಿದ್ದೀವಿ. ಅಭಿಜಿ ಬರೋವರೆಗೂ ಯಾರೂ ಏನೂ ಮಾಡಲ್ಲ ಅಲ್ಲಿ. ಮುಖ್ಯಸ್ಥ ನನ್ನ ಮುಖ್ಯಸ್ಥ, ಏನು ಕಾರ್ಯಕರ್ತ. ಚರ್ಚೆ ಮಾಡಕ್ಕೆ ಬಂದಿದ್ದೀವಿ ಊರಿನ ಜನರ ಜೊತೆ. ಅದು ಬೆಂಗಳೂರಲ್ಲಿ ಒಂದು ಕಾಲೇಜು,
ಆ ಕಾಲೇಜಿಂದ ತುಂಬಾ ಪ್ರಸಿದ್ಧವಾದ ಸ್ಥಳ. ಕಿತ್ತೂರು ಅಂತ ಹೆಸರು, ಕಿತ್ತೂರು ನಗರ ಅಂತ ಹೆಸರಿದೆ. ಗ್ರಾಮದಲ್ಲಿ ಎಷ್ಟು ಸಂಘಗಳಿದೆ, ಅಲ್ಲಿ ಏನೇನು ಮಾಡ್ತೀರಾ? ನನ್ನ ಹೆಸರು ಅಭಿ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಹೊರಗಡೆಯಿಂದ ಬಂದ್ರು ಅವರು ಮಾಹಿತಿ ತಿಳ್ಕೊಡ್ತಾರ. ತಿಂಗಳಿಗೆ ಒಂದ್ಸರಿ ಇಲ್ಲಿ ಒಕ್ಕೂಟ ಅಂತ ಮಾಡ್ಕೊಂಡಿದ್ವಿ, ಸರ್ವೋದಯ ಒಕ್ಕೂಟ ಅಂತ ಬೇರೆ. ಸೊ ಗೈಸ್, ಇವರೆಲ್ಲ ಹೆಣ್ಮಕ್ಳು ಸಂಘ. ಸೊ ಅವ್ರಿಗೇನೇನು ಬೆನಿಫಿಟ್ಸು, ಆಮೇಲೆ ಆ ಊರಿನ ಪರಿಸ್ಥಿತಿ ಏನು, ಆಮೇಲೆ ಅಲ್ಲಿ ಏನೇನು ಹೆಲ್ಪ್ ಆಗುತ್ತೆ ಗೌರ್ಮೆಂಟಿಂದ ಅಂತೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟರು. ಅಭಿಮಾನ ಜಾಸ್ತಿ ತೋರಿಸ್ಬೇಡ್ರು. ಚಿನ್ನ ಬರ್ತಾವ್ರಲ್ಲ ನೋಡಿ ಹುಡ್ಕೊಂಡು. ಮಾಮಿ ಏನು ಈ ಊರಲ್ಲಿ ಇಷ್ಟು ಜನ ಅಭಿಮಾನಿಗಳು ಇಟ್ಟಿದ್ಯಾ? ಮ್ಯಾಚ್ ಬಾಕ್ಸ್ ಇಟ್ಟಿದ್ದಾರೆ. ಏನಕ್ಕೆ ಗೊತ್ತಾ? ಏನಕ್ಕೆ ಇರ್ಬೋದು ಹೇಳಿ? ಮುದ್ದೆ. ಹಾಂ, ಮುದ್ದೆ ತಿನ್ನೋಕ್ಕೆ ಸಾಂಬಾರು ಬರಲಿ ಅಂತ ಹೊತ್ತು ಅಂತಾರೆ. ಫೈನಲಿ ಡೇ ಇಷ್ಟ ಆಯಿತು. ಇವತ್ತು ಡೇ ಹೀಗಿತ್ತು. ಕೊನೆವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಿ ಕ್ಯಾಡ್ಬರಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಸಿ ಯು, ಬಾಯ್.